ಸ್ನೇಹಿತರೆ ನಮಸ್ಕಾರ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ಚನ್ನಪಟ್ಟಣ ಉಪಚುನಾವಣೆ ಬಹಳ ದುಬಾರಿ ಚುನಾವಣೆ ಹಾಗೂ ಶಾಂತಿಯುತವಾದ ಚುನಾವಣೆ. ಎಷ್ಟು ಫೈಟ್ ಇದ್ರೂ ಸಹಿತ ಸಣ್ಣ ಪುಟ್ಟ ಜಗಳನೂ ಆಗ್ದಾಗೆ ಶಾಂತಿಯುತವಾಗಿ ಚುನಾವಣೆ ನಡೀತು. ಸ್ನೇಹಿತರೆ, ಈ ಶಾಂತಿಯುತ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹಣೆ ಬರಹ ಇವಿಎಂ ಮಿಷನ್ನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಕೋಲ್ಡ್ ಆಗಿದೆ. 23ನೇ ತಾರೀಕು ಬಂದೇ ಬಿಡ್ತು. ಎಲ್ರಿಗೂ ಸಹಿತ ಈ ಚುನಾವಣೆದು ಕೌಂಟಿಂಗ್, ಗೆಲುವು ಯಾರಿಗೆ, ಯಾರು ಕೇಳಿದ್ರು ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಮಟ್ಟಿಗೆ ಟೈಟ್ ಫೈಟ್ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆ ಟೈಟ್ ಫೈಟು, ಯಾಕೆ ರಿಸಲ್ಟಿಗೆ ಕಾಯ್ತಾ ಇದ್ದಾರೆ ಜನ ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಚನ್ನಪಟ್ಟಣ ನಿಜಕ್ಕೂ ಪ್ರಜಾಪ್ರಭುತ್ವದ ನೆಲೆಬೀಡು. ಬಿಕಾಸ್ 88.81% ಜನ ಬಂದು ಓಟ್ ಹಾಕಿದ್ದಾರೆ. ಈ ಕರ್ಕೊಂಬಂದು ಓಟ್ ಹಾಕಿದರೋ ಅಥವಾ ಕರ್ಕೊಂಡು ಹೋಗ್ದಂಗೆ ಓಟ್ ಹಾಕಿದರೋ, ಆಮಿಷಗಳು ಕೊಟ್ಟು ಓಟ್ ಹಾಕಿದರೋ, ಎನಿಯೋ 88.81% ಅನ್ನೋದು ನಿಜವಾಗ್ಲೂ ಹ್ಯಾಟ್ಸಪ್. ನಂಬರ್ 2, ಇಲ್ಲಿ ಚುನಾವಣೆ ಸ್ಪರ್ಧಿಸಿರೋರು ಪಾಪ ಇಬ್ರು 2 ಸರಿ ಸೋತಿರೋರು. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಂತ್ಕೊಂಡಿದ್ರು. ರಾಮನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತಿದ್ರು. ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಅವರಿದ್ದರು. ಅವರು ಕುಮಾರಸ್ವಾಮಿ ಅವರಿಗಿಂತ 10,715 ಮತ ತಗೊಂಡು ವಿನ್ ಆದರು. ಅದೇ ರೀತಿ ಇಲ್ಲಿ CP ಯೋಗೇಶ್ವರ್ ನಿಂತಿದ್ರು ಚನ್ನಪಟ್ಟಣದಲ್ಲಿ. ಅಲ್ಲಿ ಕುಮಾರಸ್ವಾಮಿ ಇವರಿಗೆ ಅಪೋಸಿಟ್ ಆಗಿ ನಿಂತಿದ್ರು. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು 80,677 ಓಟ್ ತಗೊಂಡು 41.92% ಇತ್ತು. ಅದೇ ರೀತಿ ಕುಮಾರಸ್ವಾಮಿ ಅವರು 96,592 ಓಟ್ ತಗೊಂಡು 49.11% ಓಟ್ ತಗೊಂಡಿದ್ರು. ಇಲ್ಲಿ ಕಾಂಗ್ರೆಸ್ 3ನೇ ಪ್ಲೇಸಲ್ಲಿತ್ತು. ಬರೀ 15,374 ಓಟ್ ತಗೊಂಡು, ಅಂದರೆ 7.82%. ಈ ವಿಚಾರನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಗೆಲುವು ಯಾಕೆ ಟೈಟ್ ಫೈಟ್ ಆಗ್ತಾ ಇದೆ. ಇಲ್ಲಿ ಬಿಜೆಪಿಯಿಂದ CPI ನಿಂತಿದ್ರು. ಅವರ ವ್ಯಕ್ತಿಗತ ಓಟು ಮತ್ತು ಬಿಜೆಪಿ ಓಟು ಎರಡೂ ಸೇರಿ ಅವರಿಗೆ ಸರಿಸುಮಾರು 80,677 ಓಟ್ ಬಂದಿತ್ತು. ಆದರೂ ಸಹಿತ 15,915 ಓಟಲ್ಲಿ ಸೋತರು. ಇಲ್ಲಿ ಈ ಚುನಾವಣೆ ಕಳೆದ ಬಾರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಜನ ಓಟ್ ಹಾಕಿದ್ರು ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಆದರೆ ಅಲ್ಲಿ ನಮಗೆ ನಮ್ಮದೇ ಆದ ಬಲ ಇದೆ, ನಾನು ಚುನಾವಣೆ ಕ್ಯಾನ್ವಾಸ್ ಮಾಡದೆ ಹೋದ್ರು ಗೆಲ್ಲೋ ತಾಕತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಇವರಿಬ್ಬರ ಮಧ್ಯೆ ಕಾಂಗ್ರೆಸ್ ಅಲ್ಲಿ ಬಡವಾಗಿತ್ತು. ಈ ಚುನಾವಣೆಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ
ರಣತಂತ್ರನೇ ಬದಲಾಯಿತು. ಶತ್ರುವಿನ ಶತ್ರು ನಮ್ಮ ಮಿತ್ರ ಅಂತ ಅವರನ್ನ ನೇರವಾಗಿ ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರು. ಈಗ ಕಾಂಗ್ರೆಸ್ನ 15,000 ಓಟು CP ಯೋಗೇಶ್ವರ್ಗೆ ಅಡಿಷನ್ ಆಗ್ತವೆ. ಪ್ಲಸ್ CP ಯೋಗೇಶ್ವರ್ ಬಿಜೆಪಿಗೆ ಹೋಗ್ತಾರೆ ಇದ್ರಲ್ಲ, ಆಗ ಮುಸ್ಲಿಮ್ಸ್ ಓಟ್ಗಳು ಸಹಿತ ಕುಮಾರಸ್ವಾಮಿ ಬಂದಿದ್ದು. ಹಂಗಾಗಿ ನಾವು 100% ಗೆಲ್ತೀವಿ ಅಂತ ಕಾಂಗ್ರೆಸ್ನವ್ರ ಲೆಕ್ಕಾಚಾರ. ಇನ್ನು JDSನವ್ರ ಲೆಕ್ಕಾಚಾರ ಹೆಂಗಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ಬಾರಿನೇ 15,915 ಓಟಲ್ಲಿ ಗೆದ್ದಿದ್ದೀವಿ, ಕ್ಯಾನ್ವಾಸೇ ಮಾಡಿಲ್ಲ. ಈಗ ನಮಗೆ ಪ್ರತಿಸ್ಪರ್ಧಿ ಅಂತಂದ್ರೆ CPI ಆಗ್ಲೂ ಪ್ರತಿಸ್ಪರ್ಧಿನೇ, ಬಟ್ ಅವರಿಗೆ ಕಾಂಗ್ರೆಸ್ನ ಮುಸ್ಲಿಮ್ಸ್ ಓಟ್ ಹೋಗ್ತವೆ ಅಂತಾರೆ. ಆದರೆ ನಮಗೆ ಭಾರತೀಯ ಜನತಾ ಪಕ್ಷದ ಹಿಂದೂಗಳಿಗೆ ಓಟ್ ಬರ್ತದೆ. ಸ್ನೇಹಿತರೆ, ಇವ್ರ ಲೆಕ್ಕಾಚಾರ ನಮಗೆ ನನ್ನದೇ ಆದ ವೋಟ್ ಬ್ಯಾಂಕ್ ಇದೆ, ಪ್ಲಸ್ ಕಾಂಗ್ರೆಸ್ನ 15,000 ಓಟ್ ಬರ್ತವೆ, ಮುಸ್ಲಿಂ ಓಟ್ಸ್ ನಮಗೆ ಬರ್ತದೆ ಅಂತ. ಬಟ್ ಇವ್ರ ಲೆಕ್ಕಾಚಾರ ಹೆಂಗೆ, ನಮ್ದು ಬೇಸ್ ಓಟೇ 80,000 ಇದೆ, ಬಿಜೆಪಿ ಓಟು ಒಂದು 15,000 ಬಂದರೆ 95,000 ಆಗ್ತದೆ. ಈಗ ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಹಾಗೆ ವಸ್ತುಸ್ಥಿತಿ ಬೇರೆ ಇದೆ, ಬಹಳಷ್ಟು ಬದಲಾವಣೆಗಳಾಗಿದೆ, ಒಕ್ಕಲಿಗರೆಲ್ಲ ಕನ್ಸಲ್ಟೇಷನ್ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನಮಗೆ 1,05,000ಕ್ಕಿಂತ 1,10,000 ಓಟ್ ಬರ್ತದೆ ಅಂತ JDSನವ್ರ ಲೆಕ್ಕಾಚಾರ. ನಾನು ಹೇಳ್ತಿರೋ ಅರ್ಥ ಆಯ್ತಲ್ವಾ? ಇವರಿಗೆ ಬೇಸ್ ಓಟೇ 80,000ದಿಂದ 90,000, ಬಿಜೆಪಿ ಓಟು ಪ್ಲಸ್ ಒಕ್ಕಲಿಗರ ಕನ್ಸಲ್ಟೇಷನ್, ಹಿಂದೂಗಳ ಕನ್ಸಲ್ಟೇಷನ್, ಪ್ಲಸ್ ಇಲ್ಲಿ ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗದ ಕೆಲವಷ್ಟು ನಾಯಕರು ಕಾಂಗ್ರೆಸ್ ಅನ್ನ ತೊರೆದು JDSಗೆ ಬಂದ್ರಲ್ಲ, ಅವ್ರು ಎಷ್ಟು ಓಟ್ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಆದ್ರೂ ಸಹಿತ ಇಲ್ಲಿ ಸಿಕ್ಕಾಪಟ್ಟೆ ಟೈಟ್ ಫೈಟ್ ಇದೆ ಅಂತೀವಲ್ವಾ. ಯಾಕೆ ಟೈಟ್ ಫೈಟ್ ಇದೆ ಅಂತ ಎಲ್ಲ ಗೊತ್ತಾಯ್ತು ನಿಮಗೆ. ಈಗ ಚುನಾವಣೆಗೋಸ್ಕರ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಸತ್ತಾ ಬಜಾರ್, ಜೂಜು, ಬಾಜಿ, ಬೆಟ್ಟಿಂಗ್ ನಡೀತಾ ಇದೆ. ಚುನಾವಣೆ ನಡೀತಿರೋದು ಚನ್ನಪಟ್ಟಣದಲ್ಲಿ, ಬೆಟ್ಟಿಂಗ್ ನಡೀತಿರೋದು ಮಂಡ್ಯದಲ್ಲಿ. ಯಾಕೆ ಮಂಡ್ಯದಲ್ಲಿ ನಡೀತಾ ಇದೆ ಅಂದ್ರೆ, ಮಂಡ್ಯದಲ್ಲಿ ಇವರನ್ನ ಸೋಲ್ಸಿದ್ರಲ್ಲ, ಯಾರು ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲ್ಸಿದ್ದಂತ ಜನನೇ, ವೋಟರ್ಸೇ ಈಗ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ 100% ಗೆಲ್ತಾರೆ ಅಂತ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬೆಟ್ಟಿಂಗ್ ಮಾಡ್ತಿದ್ದಾರೆ? ಗೂಡಂಗಡಿಗಳಲ್ಲೇ ಬೆಟ್ಟಿಂಗ್ ಸಂಖ್ಯೆ ಜಾಸ್ತಿ ಆಗಿದೆ. ಬೆಟ್ ಮಾಡ್ತಿರೋರೆಲ್ಲ ಸಣ್ಣ ಸಣ್ಣ ಗೂಡಂಗಡಿಗಳು, ಹೋಟೆಲ್ಗಳು, ಟೀ ಶಾಪ್ಗಳಲ್ಲೇ ಹೆಚ್ಚೆಚ್ಚು ಬೆಟ್ಟಿಂಗ್ ನಡೀತಾ ಇದೆ. ಎಲ್ಲ ರೀತಿಯ ಬೆಟ್ಟಿಂಗ್ ನಡೀತಾ ಇದೆ. ದೊಡ್ಡವರು ದೊಡ್ಡ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ, ಸಣ್ಣರು ಸಣ್ಣ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಚುನಾವಣಾ ಕಾತುರ, ರಿಸಲ್ಟ್ ಕಾತುರ ಮಂಡ್ಯದಲ್ಲಿ ಬೆಟ್ಟಿಂಗ್ ಸಿಕ್ಕಾಪಟ್ಟೆ ನಡೀತಾ ಇದೆಯಂತೆ. ಸ್ನೇಹಿತರೆ, ಇಲ್ಲಿ ಯಾಕೆ ಸಿಕ್ಕಾಪಟ್ಟೆ ನಡೀತಾ ಇದೆ ಅಂದ್ರೆ, ಇದು ಹೋರಾಟ ಹೆಂಗಿದೆ ಅಂದ್ರೆ ಜಿದ್ದಿ ಇದೆ. ನಾನು ಹೇಳ್ತಿದ್ನಲ್ಲ, ಒಂದು 100ರಿಂದ 5,000 ಹೋಟೆಲ್ ಗೆಲ್ಬಹುದು ಅಂತ. ಬಟ್ JDSನವ್ರು ಹೇಳೋ ಪ್ರಕಾರ ಜಾಸ್ತಿ ಹೋಟೆಲ್ ಗೆಲ್ತೀವಿ ಅಂತ. ಆದ್ರೆ CPI ಹೇಳೋ ಪ್ರಕಾರ ಕೂದಲೆಳೆಯ ಅಂತರ ಅಂತ ಹೇಳ್ತಾರೆ. ಆದ್ರೆ ಈ ಎರಡು ಅಂತರಗಳನ್ನ ಸರಿಯಾಗಿ ಗಮನದಲ್ಲಿಟ್ಟು ನೋಡಿದ್ರೆ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬೆಟ್ಟಿಂಗ್ ದಂಧೆ ಚನ್ನಪಟ್ಟಣದಲ್ಲಿ ಮತ್ತು ಮಂಡ್ಯದಲ್ಲಿ, ಬೆಂಗಳೂರಲ್ಲಿ ಬಹಳಷ್ಟು ನಡೀತಾ ಇದೆ. ಸ್ನೇಹಿತರೆ, ನನ್ನ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ, ನಮ್ಮ ದೇಶದ
ದರಿದ್ರ ಜಾಡ್ಯಗಳು ಅಂತಂದ್ರೆ ಈ ಮದ್ಯಪಾನ, ಧೂಮಪಾನ, ಈ ಜೂಜಾಡೋದು. ಈ ಅನಿಷ್ಟ ಪದ್ಧತಿಗಳ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕು ಪ್ರಜ್ಞಾವಂತರು. ಆದರೆ ಇವತ್ತು ನಡೀತಿರೋದೇ ಅದು. ನಾನು ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ಯಾರೂ ಬೆಟ್ ಕಟ್ಟೋದಕ್ಕೆ ಹೋಗಬೇಡಿ. ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ. ನಿಮಗೆ 5 ಪೈಸದ ಆದಾಯ ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ದಯಮಾಡಿ ಬೆಟ್ಟಿಂಗ್ ಕಟ್ಟೋರ್ನೂ ಸಹಿತ ಕನ್ವಿನ್ಸ್ ಮಾಡಿ, ನೀನು ಬುದ್ಧಿಲ್ವೇನಪ್ಪ, ಕಟ್ಬೇಡ ಕೊಡ ಅಂತೇಳಿ. ಯಾವುದನ್ನು ಸಹಿತ ಉದಾಸೀನ ಮಾಡಬೇಡಿ. ಸ್ನೇಹಿತರೆ, ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಈ ವಿಚಾರ ಮಂಡ್ಯ ಮತ್ತು ಚನ್ನಪಟ್ಟಣದ ಎಲ್ಲ ಜನತೆಗೆ ತಿಳಿಸ್ಬೇಕು ಅಂದರೆ ಶೇರ್ ಮಾಡಬೇಕು. ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ.